రజే నేను చెప్పేది 50 అందుకే నూటి కొలే ಈ ಒಂದು ಯಾತ್ರೆಗೆ ಹೋಗೋರು ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ದೇವ್ರ ದರ್ಶನ ಆಗಿ ಮತ್ತೆ ವಾಪಸ್ ಚೆನ್ನಾಗಿ ಬರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾರೆ. ಓಂ ಶಕ್ತಿ, ಓಂ ಶಕ್ತಿ. ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಕಪ್ಪಮಡುಗು ಗ್ರಾಮದಲ್ಲಿ ಓಂ ಶಕ್ತಿ ಭಕ್ತಾದಿಗಳಿಗೆ ಹಾಗೂ ಓಂ ಶಕ್ತಿ ಮಾಲಾಧಾರಿಗಳಿಗೆ ನಮ್ಮ ಕಪ್ಪಮಡುಗು ಗ್ರಾಮದ ಯುವ ಮುಖಂಡರಾದಂತಹ ಮತ್ತು ಸಮಾಜ ಸೇವಕರಾದಂತಹ ನಮ್ಮ ಬಾಬಣ್ಣ ಅವರು ಉಚಿತವಾಗಿ ಆ ಓಂ ಶಕ್ತಿ ಮಾಲಾಧಾರಿಗಳಿಗೆ ಈ ಒಂದು 2 ಬಸ್ಸುಗಳನ್ನು ಸಹ ತಮ್ಮ ಸ್ವಂತ ದುಡ್ಡಿಂದ ನಮ್ಮ ಕಪ್ಪಮಡುಗು ಗ್ರಾಮದಲ್ಲಿ ಇರತಕ್ಕಂಥ ಎಲ್ಲಾ ಭಕ್ತಾದಿಗಳು ಆ ಓಂ ಶಕ್ತಿ ಮಾತೆ ದರ್ಶನ ಪಡೆದುಕೊಂಡು ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಬರ್ಲಿ ಅಂತ ಹೇಳ್ಬಿಟ್ಟು ಅವರ ಈ ಸದಾ ಸೇವೆಯನ್ನು ಸಹ ಯಾವಾಗೂ ಅವರ ಒಂದು ಕುಟುಂಬಕ್ಕೆ ಅವರ ಆಯುಷು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಓಂ ಶಕ್ತಿ ಮಾಲಾಧಾರಿಗಳು ಹಾಗೂ ಓಂ ಶಕ್ತಿ ಭಕ್ತಾದಿಗಳಲ್ಲಿ ಕೋರ್ಕೊಂತ ಇದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಕಪ್ಪಮಡುಗು ಗ್ರಾಮದ ನಮ್ಮ ಬಾಬಣ್ಣ ಅವರು 2 ಉಚಿತ ಬಸ್ಸುಗಳನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಓಂ ಶಕ್ತಿ ಭಕ್ತಾದಿಗಳಲ್ಲಿ ಎಲ್ರಿಗೂ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಓಂ ಶಕ್ತಿ. ಕಪ್ಪಮಡುಗು ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಎಲ್ಲ ಸಾರ್ವಜನಿಕರು ಈ ಒಂದು ಓಂ ಶಕ್ತಿ ಯಾತ್ರೆಗೆ ತೆರಳಿದ್ದಾರೆ. ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ವರ್ಷನೂ ನಮ್ಮ ಒಂದು ಕಾಲೋನಿಯಲ್ಲಿ ಕೇವಲ 1 ಬಸ್ ಮಾತ್ರ ಹೋಗ್ತಾ ಇದ್ವಿ. ಆದರೆ ಈ ಬಾರಿ ನಮ್ಮ ಬಾಬುರವರು ಯುವ ನಾಯಕರು ಅವರ ಒಂದು ಸಾರಥ್ಯದಲ್ಲಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ನಾವು ಹೋಗ್ಬೇಕು ಅಂತಂದ್ಬಿಟ್ಟು ಅವರಲ್ಲಿ ಒಂದು ಮನವಿ ಮಾಡಿದಾಗ ಅವರು ಸರಿ, ನನ್ನ ಸೇವೆಯು ಕೂಡ ದೇವರ ಕಾರ್ಯಕ್ಕೆ ಒಂದಿರಲಿ ಅಂತಂದ್ಬಿಟ್ಟು 2 ಬಸ್ಸುಗಳನ್ನ ಉಚಿತವಾಗಿ ಹಾಕಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಯಾತ್ರೆಗೆ ತೆರಳಿರುವ ಎಲ್ಲ ಒಂದು ಓಂ ಶಕ್ತಿ ಮಾಲಾಧಾರಗಳಿಗೆ ಯಾತ್ರೆ ಸುಗಮವಾಗಿರಲಿ, ಅವರಿಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ ಈ ಒಂದು ಉಚಿತ ಬಸ್ ಸೇವೆಯನ್ನು ಮಾಡಿರುವ ಬಾಬುರವ್ರು ಕೂಡ ದೇವರು ಇನ್ನಷ್ಟು ಐಶ್ವರ್ಯ
ಆರೋಗ್ಯ ನೀಡಲಿ, ಅವರು ಸದಾ ಇಂತಹ ಸೇವೆಗಳನ್ನು ಇನ್ನಷ್ಟು ಮಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆಯೇ ಏನು ನಮ್ಮ ಒಂದು ಇಡೀ ಮುಳಬಾಗಿಲು ತಾಲೂಕಿನಾದ್ಯಂತ ಕೂಡ ಓಂ ಶಕ್ತಿ ಒಂದು ಬಸ್ಸುಗಳನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ನಮ್ಮ ಸಮೃದ್ಧಿ ಮಂಜಣ್ಣರವರು. ಅವರು ನುಡಿದಂತೆ ನಡೆದಂಥ ಒಂದು ಶಾಸಕರು. ಯಾಕೆ ಅಂತಂದರೆ ಅವರು ಪ್ರಾರಂಭದಲ್ಲಿ ಹೇಳಿದ್ರು, ನನ್ನ 5 ವರ್ಷದ ಅವಧಿಯಲ್ಲಿ ಎಲ್ಲ ಒಂದು ಮುಳಬಾಗಿಲು ತಾಲೂಕಿನಾದ್ಯಂತ ಕೂಡ ಏನು ಈ ಒಂದು ಯಾತ್ರೆಗಳಿಗೆ ನಾನು ಆಗ್ತಾ ಇದ್ದೀನಿ ಬಸ್ಸುಗಳನ್ನು ಸದಾಕಾಲ ನಾನು ನನ್ನ ಅವಧಿಯಲ್ಲಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗೆಯೇ ನುಡಿದಂತೆ ನಡೀತಾ ಇದ್ದಾರೆ ಅವರು. ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಒಂದು ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಆದರೆ ನಾವು ಈ ಬಾರಿ ಅವರನ್ನ ಬಸ್ ವ್ಯವಸ್ಥೆಗೆ ನಾವು ಕೇಳಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಒಂದು ಗ್ರಾಮದ ಹಲವಾರು ಒಂದು ಮೂಲಭೂತ ಸೌಕರ್ಯಗಳ ಒಂದು ಕೆಲಸ ಕಾರ್ಯಗಳಿರೋದ್ರಿಂದ ನಾವು ಅವರ ಒಂದು ಏನು ಅವಧಿಯಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವ ಸಲುವಾಗಿ ಈ ಬಾರಿ ನಾವು ಬಸ್ ವ್ಯವಸ್ಥೆಯನ್ನ ಕೇಳಿರುವುದಿಲ್ಲ. ಆ ಒಂದು ಪರ್ಯಾಯವಾಗಿ ನಮ್ಮ ಬಾಬುರವರು ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ. నిల్చుకో పట్ల అట్లా నిల్చుకో బాబా. ఓం శక్తి పరాశక్తి 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 ఓం శక్తి ఓం శక్తి ఓం శక్తి. ఓం శక్తి ఇక్కడ తిండాల అంతా ఇక్కడ తిండాల. ఓం శక్తి ఓం శక్తి ఓం శక్తి ఓం శక్తి ఓం శక్తి Received 20 rupees on Paytm. ఓం శక్తి